ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದು ನಾವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜನಿ ಸಮೀಪದ ಗಾಣಗಟ್ಟೆ ಗ್ರಾಮದಲ್ಲಿರುವ ಪ್ರಸಿದ್ಧ ಮಾರಮ್ಮ ದೇವಿಯ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಕರೆದುಕೊಂಡು ಬಂದಿದ್ದೇವೆ. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ, ಮಾಯಮ್ಮ ದೇವಿಯನ್ನ ಹಣದ ದೇವತೆಯೆಂದೇ ಭಕ್ತರು ಆರಾಧಿಸುತ್ತಾರೆ. ದೇವಿಗೆ 10 ರೂಪಾಯಿಯಿಂದ 500 ರೂಪಾಯಿ ನೋಟುಗಳವರೆಗೆ ವಿವಿಧ ಕರೆನ್ಸಿಗಳ ಹಾರವನ್ನ ತೊಡಿಸಿ ಅಲಂಕರಿಸಲಾಗುತ್ತೆ. ಗರ್ಭಗುಡಿಯನ್ನ ನೋಟುಗಳಿಂದಲೇ ಶೃಂಗಾರ ಮಾಡುವುದು ಈ ದೇವಾಲಯದ ಅಪರೂಪದ ಸಂಪ್ರದಾಯವಾಗಿದೆ. ಭಕ್ತರು ತಮ್ಮ ಹರಕೆಗಳನ್ನ ನೆರವೇರಿಸುವ ನಂಬಿಕೆಯಿಂದ ಹಣವನ್ನ ದೇವಿಗೆ ಅರ್ಪಿಸುತ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲುತ್ತಾರೆ. ಪ್ರತಿದಿನ ಸಂಜೆ 6:30ಕ್ಕೆ ದೇವಿಯನ್ನ ಗದ್ದುಗೆಯಿಂದ ಎಬ್ಬಿಸಿ ಗ್ರಾಮ ಸುತ್ತ ಮೆರವಣಿಗೆ ನಡೆಸಿ ರಾತ್ರಿ 8 ಗಂಟೆಗೆ ಪುನಃ ದೇವಸ್ಥಾನಕ್ಕೆ ಕರೆತರುವ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರುತ್ತದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಆಚರಣೆಯೆಂದರೆ ಚೀಟಿ ಬರೆದಿಡುವ ಸಂಪ್ರದಾಯ. ಭಕ್ತರು ತಮ್ಮ ಮನದಾಸೆಯನ್ನ ಒಂದು ಚೀಟಿಯಲ್ಲಿ ಬರೆದು ದೇವಸ್ಥಾನದ ಮೂಲೆಯಲ್ಲಿ ಮಣ್ಣಿನಡಿ ಇಡುತ್ತಾರೆ. ನಂತರ ದೇವಿಯ ಆವಾಹನೆ ಹೊಂದಿದ ಅರ್ಚಕರು ಈ ಚೀಟಿಯನ್ನ ಪತ್ತೆ ಹಚ್ಚಿ ತೆಗೆದು ಭಕ್ತರ ಬೇಡಿಕೆಯ ಕುರಿತು ದೇವಿಯ ಆಶೀರ್ವಾದವನ್ನ ತಿಳಿಸುತ್ತಾರೆ ಎಂಬ ನಂಬಿಕೆ ಇದೆ. ಇಲ್ಲಿ ದೇವಿಗೆ ಚಿನ್ನದ ಬಳೆ, ಸೀರೆ ಹಾಗೂ ಗಾಜಿನ ಬಳೆ ಸಮರ್ಪಿಸುವ ಪದ್ಧತಿಯೂ ಇದೆ. ಅಲ್ಲದೆ ಈ ದೇವಸ್ಥಾನದಲ್ಲಿ ಒಂದು ರಾತ್ರಿ ಕಳೆದೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಯಾತ್ರಿಕರಿಗೆ 15 ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಸಂತಾನ ಭಾಗ್ಯ, ವ್ಯಾಪಾರ ಮತ್ತು ಕುಟುಂಬದ ಒಳಿತಿಗಾಗಿ ಅನೇಕರು ಹರಕೆ ಹೊರುತ್ತಾರೆ. ವಿಶೇಷವಾಗಿ ಮಕ್ಕಳಾದ ಬಳಿಕ ಮಗುವಿಗೆ ಅದು ಎಷ್ಟು ತೂಕವಿದೆ ಅಷ್ಟು ಹಣದ ತುಲಾಭಾರ ಮಾಡಿ ದೇವಿಗೆ ಅರ್ಪಿಸುವ ಸಂಪ್ರದಾಯ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಸ್ಥಳೀಯ ಪುರಾಣದ ಪ್ರಕಾರ 100 ವರ್ಷಗಳ ಹಿಂದೆ ಕೊಲ್ಲಾಪುರದಿಂದ ಬಂದ ವ್ಯಾಪಾರಿಯೊಬ್ಬನು ಬಿಟ್ಟು ಹೋದ ತೂಕದ ಕಲ್ಲೆ ನಂತರ ಮಾಯಮ್ಮ ದೇವಿಯ ರೂಪದಲ್ಲಿ ನೆಲೆಗೊಂಡಿತು ಎನ್ನಲಾಗಿದೆ. ಬಳಿಕ ದೇವಿಯು ಬಾಲಕಿಯೊಬ್ಬಳ ಮೈ ಮೇಲೆ ಆವಾಹನೆಗೊಂಡು ಇಲ್ಲಿ ದೇವಸ್ಥಾನ ನಿರ್ಮಿಸುವಂತೆ ತಿಳಿಸಿದ ಕಾರಣ ಗ್ರಾಮಸ್ಥರು ಈ ಪುಣ್ಯಕ್ಷೇತ್ರವನ್ನ ನಿರ್ಮಿಸಿದ್ದಾರೆ ಎಂಬ ಐತಿಹ್ಯವಿದೆ. ಭಕ್ತಿ ಮತ್ತು ನಂಬಿಕೆ ಅಪರೂಪದ ಸಂಪ್ರದಾಯಗಳ ಸಂಗಮವಾಗಿರುವ ಗಾಣಗಟ್ಟೆ ಮಾಯಮ್ಮ ದೇವಿಯ ಕ್ಷೇತ್ರಕ್ಕೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಇದು ಜನಧ್ವನಿ ನ್ಯೂಸ್ ವಿಶೇಷ ವರದಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜನಧ್ವನಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.